ಅದೇ ನಿಟ್ಟಿನಲ್ಲಿ ಇವತ್ತು ಆ ನಿಟ್ಟಿನಲ್ಲಿ ಬಹಳ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥಿತವಾದಂತಹ ಕಟ್ಟಡ ಸುಮಾರು 3,30,00,000 ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿದ್ವಿ. ನಾನು ನಮ್ಮ ಕಮಿಷನರ್ ಆದಂಥ ಶಶಿಕುಮಾರ್ ಸರ್ ಅವರ ಜೊತೆಗೆ ನಾವು ಕೂಡ ಈ ಕಟ್ಟಡದ ಉದ್ಘಾಟನೆ ನೆರವೇರಿಸಿದ್ವಿ. ಬಹುಶಃ ನಾನು ಇಷ್ಟೇ ಹೇಳೋದು, ಈ ಹಳೆ ಹುಬ್ಬಳ್ಳಿ ಅಂತಂದರೆ ಭಾಳ ಪ್ರಮುಖವಾದಂಥ ಒಂದು ಪೊಲೀಸ್ ಸ್ಟೇಷನ್. ಇಲ್ಲಿ ಭಾಳಷ್ಟು ನಮ್ಮದು ಬಹುಶಃ ನಿಮಗೆಲ್ಲ ಗೊತ್ತಿದೆ, ಈ ಭಾಗದಲ್ಲಿ ಅನೇಕ ಇಲ್ಲಿ ಯಾರು ಕೆಲಸ ಮಾಡೋದು ಅಂದರೆ ಭಾಳ ಕಷ್ಟ. ಇಲ್ಲಿ ಯಾರೇ ಇನ್ಸ್ಪೆಕ್ಟರ್ ಕೆಲಸ ಮಾಡಬೇಕು ನಮ್ಮ ಭಾಗದಾಗ ಸೌಹಾರ್ದ ಇದ್ದರೂ ಕೂಡ ಅಷ್ಟೇ ಬೇರೆ ಬೇರೆ ಥರದ್ದು ಆಗ್ತಾವೆ. ನಿಮಗೆಲ್ಲ ಗೊತ್ತೈತೆ, ಅದನ್ನ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅದಕ್ಕೆ ನಮ್ಮ ಒಳ್ಳೊಳ್ಳೆ ಅಧಿಕಾರಿಗಳದಾರ, ಒಳ್ಳೆ ಕಮಿಷನರ್, ಒಳ್ಳೆ DCP, ಒಳ್ಳೆ ಇನ್ಸ್ಪೆಕ್ಟರ್ಸ್ನೆಲ್ಲ ಕೂಡ ನಾವು ಆರ್ಚಾರ್ಜ್ ತೊಗೊಂಡು ಬಂದೀವಿ. ಅದಕ್ಕೆ ಇವತ್ತು ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಈ ಕಟ್ಟಡದ ಒಂದು ಭೂಮಿ ಪೂಜೆಯಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಬಹುಶಃ ಅತಿ ಶೀಘ್ರದಲ್ಲೇ ಈ ಕಟ್ಟಡದ ಉದ್ಘಾಟನೆಯನ್ನು ಕೂಡ ನಮ್ಮ ಹೋಮ್ ಮಿನಿಸ್ಟರ್ ಕರೆಸಿ ಮಾಡ್ತೀವಿ. ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರು ಬಹುಶಃ ಅವರೆಲ್ಲ ಕೂಡ ಪ್ರಸಾದ್ ಯಾವ ಹಳೆಯ ಕಟ್ಟಡ ಅವೆಲ್ಲ ಕೂಡ ಎಲ್ಲನೂ ಸ್ಯಾಂಕ್ಷನ್ ಮಾಡಿ ಕೊಡ್ತೀನಿ, ಎಲ್ಲ ಹೊಸ ಕಟ್ಟಡಗಳ ಸ್ಟಾರ್ಟ್ ಮಾಡೋಂತಲೂ ಕೂಡ ನಮಗೆ ಆಗಲೇ ಆದೇಶ ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಯಾಕೆ ನಮ್ಮ ಕಟ್ಟಡ ಹಳೆ ಹೋದಾವೆ, ನಮ್ಮ ಕೆಲವು ಕಡೆ ಜಾಗ ಇಲ್ಲದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಆದರೂ ಕೂಡ ಉಳಿದಂಥ ಕಟ್ಟಡಗಳನ್ನೆಲ್ಲ ಕೂಡ ಶಿಫ್ಟ್ ಮಾಡಿ ಆದಷ್ಟು ಬೇಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸುಸಜ್ಜಿತವಾದಂಥ ಪೊಲೀಸ್ ಕಟ್ಟಡ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಪೊಲೀಸರು ಹಗಲಿರಳು ತಮ್ಮ ಫ್ಯಾಮಿಲಿ ಎಲ್ಲ ಮರೆತು ಬಿಟ್ಟಿರ್ತಾರೆ, ಅವ್ರ ಕುಟುಂಬ ಎಲ್ಲ ಬಿಟ್ಟು ಹಗಲು ರಾತ್ರಿ ನಮಗಾಗಿ ಸೇವೆ ಸಲ್ಲಿಸುವಂಥದ್ದು. ಬಹುಶಃ ಸ್ಟೇಷನಿಗೆ ಬಂದಾಗ ಮಾತ್ರ ಒಂದು ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಕಟ್ಟಡ ಇರಬೇಕು. ಕೂಡಲಿಕ್ಕೆ ಅವ್ರಿಗೆ ಒಳ್ಳೆಯ ಒಂದು ಗಾಳಿ ಬೆಳಕು ಇರುವಂಥ ಕಟ್ಟಡ ಕೂಡ ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮದು ಬರೀ ಕಟ್ಟಡಗಳಷ್ಟೇ ಅಲ್ಲ, ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಆರೋಗ್ಯ ಒಳ್ಳೊಳ್ಳೆ ಕೇಂದ್ರಗಳನ್ನು ಮಾಡಿದ್ದೀವಿ. ಮತ್ತು ಇವತ್ತು ಇದೇ ಪಕ್ಕದಲ್ಲಿ ಇವತ್ತು ನಮ್ಮ ಏನು ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ಇದೆ, ಅದಕ್ಕೆ ಸುಮಾರು ಒಂದು 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಅದನ್ನು ಕೂಡ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಾಯಿದ್ದೀವಿ. ಬಹುಶಃ ನಿಮಗೆ ಇದ್ರ ಪಕ್ಕದಲ್ಲಿ ಹೆಲ್ತ್ ಸೆಂಟರ್ ಐತೆ, ಅದಕ್ಕೆ ಸುಮಾರು 16 ಕೋಟಿ ರೂಪಾಯಿ ಇವತ್ತು ಕೊಟ್ಟಿದ್ದೀವಿ ನಾವು. ಇನ್ನೂ 17 ಕೋಟಿ, ಮತ್ತು ಇನ್ನೂ 2-3 ಕೋಟಿ ರೂಪಾಯಿ ಕೊಟ್ಟು ಒಂದು 20 ಕೋಟಿ ರೂಪಾಯಿ ಕಟ್ಟಡ ಅದನ್ನು ಮಾಡ್ತಾಯಿದ್ದೀವಿ. ಅತಿ ಶೀಘ್ರದಲ್ಲೇ ಅದನ್ನು ಕೂಡ ಉದ್ಘಾಟನೆ ಮಾಡುವಂಥ ಕೆಲಸ ಮಾಡ್ತೀವಿ. ಭಾಳ